ಪೇಜಾವರ ಸ್ವಾಮೀಜಿಯವರು ಅಯೋಧ್ಯೆಯ ಟ್ರಸ್ಟಿಗಳಾಗಿರೋದ್ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿಯ ರಾಮ ದೇವರ ಎಲ್ಲ ಪೂಜೆಗೆ ಬೇಕಾದಂಥ ದೀಪ, ಬೆಳ್ಳಿಯ ಪರಿಕರಗಳನ್ನು ಇವರ ಮೂಲಕ ಅಲ್ಲಿಗೆ ಒಪ್ಪಿಸ್ತಾ ಇದ್ದೇವೆ. ಇದನ್ನು ಗುರುಗಳು ಸ್ವೀಕಾರ ಮಾಡಿ ಕ್ಷೇತ್ರದ ಒಂದು ಸಂಬಂಧ ಅಯೋಧ್ಯೆಯ ರಾಮನಲ್ಲಿ ಇರಲಿ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಅವರ ಮೂಲಕ ಕೊಡುಗೆ ಕೊಟ್ಟು ಪೂಜ್ಯ ಹೆಗ್ಗಡೆ ಅವರು ಸಮರ್ಪಿಸ್ತಿದ್ದಾರೆ. ಸೋಮಶೇಖರ ತನ್ನ ಆಮೆಗೆ ಹೇಳಿದ ಮಂತ್ರ ಅಂತ ಹೇಳಿಕೊಂಡು ದಾಸರ ಹಾಡದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ರುದ್ರದೇವರ ಮಾತು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿಕೊಂಡು ತಮ್ಮ ಸತೀದೇವಿಯನ್ನು ಪತ್ನಿಯನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ. ರಾಮ ಮಂತ್ರ ನಿತ್ಯ ಜಪಿಸಬೇಕು. ವಿಷ್ಣು ಒಂದು ಬಾರಿ ರಾಮನಾಮವನ್ನು ಜಪಿಸಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿದಷ್ಟು ಫಲ ಅಂತ ಹೇಳಿಕೊಂಡು, ಹೀಗೆ ರಾಮದೇವರು ಹಾಗೂ ರುದ್ರದೇವರಲ್ಲಿ ಇರತಕ್ಕಂತಹ ಅನ್ಯೋನ್ಯ ಭಾವವನ್ನು ನಾವು ಶಾಸ್ತ್ರದಲ್ಲಿ ಗಮನಿಸ್ತಾ ಇದ್ದೇವೆ. ಇವತ್ತು ಅಂತಹ ಅಯೋಧ್ಯೆಯ ಶ್ರೀರಾಮಚಂದ್ರನ ಸನ್ನಿಧಿಗೆ ನಿತ್ಯ ಪೂಜೆಗೆ ಅನುಕೂಲವಾಗುವಂತೆ ಧರ್ಮಸ್ಥಳದ ರುದ್ರದೇವರ ದೊಡ್ಡ ಒಂದು ಸೇವೆ, ಪೂಜೆಗೆ ಬೇಕಾಗಿರುವ ಎಲ್ಲ ಪರಿಕರಗಳು ಅದು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರತಕ್ಕಂತಹ ಕಾರ್ಯದರ್ಶಿ ವೀರೇಂದ್ರ ಹೆಗ್ಗಡೆಯವರಿಂದ ಕ್ಷೇತ್ರಕ್ಕೆ ಸಮರ್ಪಿತವಾಗ್ತಾ ಇದೆ. ಆ ಮೂಲಕ ಕ್ಷೇತ್ರದ ಹಾಗೂ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಲ್ಲಿರತಕ್ಕಂಥ ರಾಮದೇವರ, ಅಯೋಧ್ಯೆಯ ರಾಮದೇವರ ಸಂಬಂಧ ಗರಿಷ್ಠ ಪ್ರಮಾಣದಲ್ಲಿ ಇನ್ನಷ್ಟು ಮುಂದೆ ಬೆಳೆಯುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಇವತ್ತು ನಮ್ಮ ಹರ್ಷೇಂದ್ರ ಹೆಗ್ಗಡೆಯವರು ಇಂತಹ ಈ ಪರಿಕರಗಳನ್ನು, ಕ್ಷೇತ್ರದ ಸುತ್ತುಗಳನ್ನು ಇಲ್ಲಿ ತಂದು ಸಮರ್ಪಿಸ್ತಾ ಇದ್ದಾರೆ. ಅದನ್ನು ನಾವು ಕ್ಷೇತ್ರದ ಪರವಾಗಿ, ಟ್ರಸ್ಟ್ನ ಪರವಾಗಿ ಅದನ್ನು ನಾವು ಇವತ್ತು ಸ್ವೀಕರಿಸ್ತಾ ಇದ್ದೇವೆ. ಇವತ್ತು ರಾತ್ರಿಯೇ ನಾವು ಇಲ್ಲನ್ನು ಬಿಡ್ತಾ ಇದ್ದೇವೆ. ಕ್ರಮೇಣ ಇವತ್ತು ರಾತ್ರಿ ಹೈದರಾಬಾದು, ನಾಳೆ ನಾಗಪುರ, ಅಲ್ಲಿಂದ ಅಯೋಧ್ಯೆಯನ್ನು ಸೇರ್ತಾ ಇದ್ದೇವೆ. ಅಲ್ಲಿಗೆ ಇದನ್ನು ಮುಟ್ಟಿಸ್ತಾ ಇದ್ದೇವೆ. ಕುರ್ಚಿ ಕೊಡಿ ಹಿಂದೆ ಸರ್, ಅದು ಬಿಡಿಸಿಕೊಟ್ರೆ ಒಳ್ಳೆಯದು. ಸ್ವಲ್ಪ ಬಿಡಿಸಿಕೊಡ್ಬೋದು. ಬಿಡಿಸಿಕೊಟ್ರೆ ಒಳ್ಳೆಯದು. ಇಲ್ಲ, ಅದು ಆಗುದಿಲ್ಲ. ಅಷ್ಟೇ ಕಷ್ಟ. ಅದು ಬೆಳ್ಳಿಯ ಪೂಜಾ ಸಾಮಗ್ರಿ. ಸಾರಿ ಸ್ವಲ್ಪ ಐಟಮ್ ಮತ್ತೆ ಶಬ್ದ ಪೇಜಾವರ ಸ್ವಾಮಿಯವರು